ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಮಂಗಳವಾರ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಆಲ್ರೆಡಿ ತರಕಾರಿ, ಈರುಳ್ಳಿ, ಹಸಿರುಮೆಣ್ಸಿನ್ಕಾಯಿ, ಟೊಮೊಟೊ, ಕರಿಬೇವು ಎಲ್ಲರೂ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ತಿಂಡಿಗೆ ಬಂದು ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಉಪ್ಪಿಟ್ಟು ಬಂದು ಒಂದು 10ರಿಂದ 15 ಜನಕ್ಕೆ ಆಗೋಷ್ಟು ಉಪ್ಪಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಏಕೆ ಅಂದರೆ ಯಾಕೆ ಇಷ್ಟೊಂದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅಂತ ಅನ್ಕೋತಾ ಇರ್ಬೋದು. ಇವತ್ತು ಸ್ವಲ್ಪ ತೋಟದ ಕೆಲಸಕ್ಕೆ ಬರ್ತಾ ಇದ್ದಾರೆ ಜನ, ಅದಕ್ಕೋಸ್ಕರ ಅವ್ರಿಗೆಲ್ಲ ಆಗೋಷ್ಟು ಉಪ್ಪಿಟ್ಟು ರೆಡಿ ಮಾಡಬೇಕಲ್ಲ. ಒಂದು 10ರಿಂದ 15 ಜನಕ್ಕೆ ಆಗೋಷ್ಟು ಉಪ್ಪಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಇವಾಗ ಎಣ್ಣೆ ಬಿಟ್ಟು ಸಾಸಿವೆ ಆಗಿ ಸಿಡಿದ್ಮೇಲೆ ನಂತರ ಹಸಿರು ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪಾತ್ರೆ ಎಲ್ಲ ಕಪ್ಪಾಗಿದೆ, ಏಕೆಂದರೆ ಒಂದು ಫಂಕ್ಷನಲ್ಲಿ ಒಡೆ ಕರಿಯೋಕ್ಕೇನೋ ಹೋಗಿ ಆ ಥರ ಕಪ್ಪಾಗಿದೆ. ಅದನ್ನು ನೆಗ್ಲೆಕ್ಟ್ ಮಾಡಿ. ಓಕೆ, ಇದೇ ಪಾತ್ರೆ ಸಿಕ್ಕಿದ್ದು. ಇದು ಸ್ವಲ್ಪ ದೊಡ್ಡ ಅಳತೆಯಲ್ಲಿ ಇತ್ತಲ್ವ, ಇದು ಚೆನ್ನಾಗಾಗುತ್ತೆ ತಿರ್ವಕ್ಕೆಲ್ಲ ಅಂದ್ಬಿಟ್ಟು ಈ ಪಾತ್ರೆನೇ ಇಟ್ಕೊಂಡಿದ್ದೀನಿ. ಓಕೆ, ಅದೆಲ್ಲ ಫ್ರೈ ಆಯಿತು. ನಂತರ ಸಣ್ಣದಾಗಿ ಹಚ್ಚಿಟ್ಕೊಂಡಂಥ ಈರುಳ್ಳಿ ಕೂಡ ಹಾಕ್ಕೋತಾ ಇದ್ದೀನಿ. ಬನ್ನಿ, ವಿಡಿಯೋದಲ್ಲಿ ಆಲ್ರೆಡಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ತೋಟದ ಕೆಲಸ ನಡೀತಾ ಇದೆ, ಅದಕ್ಕೋಸ್ಕರ ಇವತ್ತು ಇಷ್ಟೊಂದು ತಿಂಡಿ ರೆಡಿ ಮಾಡ್ತಾ ಇರೋ ಅಂಥದ್ದು. ಸ್ವಲ್ಪ ತರಕಾರಿಯಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏಕೆಂದರೆ ಮಕ್ಳುಗಳು ಕೂಡ ತಿಂತಾರೆ ಅಲ್ವಾ. ಬರೀ ಉಪ್ಪಿಟ್ಟು ಅಂದರೆ ಸ್ವಲ್ಪ ಬೇಜಾರು ಮಾಡ್ತಾರೆ. ತರಕಾರಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಅವರು ಕೂಡ ಖುಷಿಯಾಗಿ ತಿಂತಾರೆ ಅಂದ್ಬಿಟ್ಟು ತರಕಾರಿ ಕೂಡ ನೆನ್ನೆ ನಿಶಾ, ದರ್ಶು ಎಲ್ಲ ಅವರ ಮಮ್ಮಿನ ಬಿಡೋಕ್ಕೆ ಹೋಗಿದ್ರಲ್ವ ತುಮಕೂರಿಗೆ. ಅವಾಗ ಹೇಳಿದೆ ತೊಗೊಂಡು ಬನ್ನಿ ಅಂದ್ಬಿಟ್ಟು, ಅವಾಗ ತೊಗೊಂಬಂದಿದ್ರು. ಮೊನ್ನೆ ವಿಡಿಯೋದಲ್ಲಿ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅಂದರೆ ಹೋಗಿ ನೋಡಿ. ಆ ವಿಡಿಯೋದಲ್ಲಿ ಹೋಗಿದ್ದಾರೆ ಅವರು ತುಮಕೂರಿಗೆ, ಹಸ್ಬೆಂಡು ಹೋದ್ರಲ್ಲ ಬೆಂಗಳೂರಿಗೆ. ಆವಾಗ ಹೇಳಿದೆ ತೊಗೊಂಬನ್ನಿ ಅಂತ ತೊಗೊಂಬಂದಿದ್ರು. ಅದರಿಂದ ತರಕಾರಿ ಇತ್ತಲ್ಲ ಅಂದ್ಬಿಟ್ಟು ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಒಗ್ಗರಣೆ ಮಾಡಿದ್ದೆಲ್ಲ ಆಯಿತು. ಬಿಸಿನೀರು ಕೂಡ ಇಟ್ಕೊಂಡಿದ್ದೆ ನಾನು. ಯಾವುದೇ ತಿಂಡಿ ಆಗಲಿ ಅಡುಗೆ ಮಾಡಬೇಕಂದ್ರೆ ಅರ್ಜೆಂಟ್ ಮಾಡಬೇಕು ಅಂದರೆ ಒಂದು ಸೈಡಲ್ಲಿ ಬಿಸಿನೀರು ಇಟ್ಕೊಬಿಡ್ತೀನಿ, ಏಕೆಂದರೆ ಬೇಗ ಆಗುತ್ತೆ ಅಂತ. ಬಿಸಿನೀರು ಕೂಡ ಇವಾಗ ಹಾಕ್ಕೊಂಡು ಅದು ಸ್ವಲ್ಪ ಬೇಯಬೇಕಲ್ವ, ತರಕಾರಿ ಎಲ್ಲ ಬೇಯೋಕ್ಕೆ ಅಂತ ಇಟ್ಟಿದ್ದೀನಿ. ಆಲ್ರೆಡಿ ಅವರು ಕೂಡ ಬರ್ತಾಯಿದ್ದೀವಿ ಅಂತ ಹೇಳ್ತಾಯಿದ್ರು. ಅಷ್ಟರಲ್ಲಿ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಇವಾಗ ಬೇರೆ ಪಾತ್ರೆಗೆ ಹಾಕ್ತೆ, ಅದು ತುಂಬ ಚಿಕ್ಕ ಅನ್ನಿಸ್ತು. ಮತ್ತೆ ಯಾಕೆ ಬೇಡ ಅಂದ್ಬಿಟ್ಟು ಇನ್ನೊಂದು ಪಾತ್ರೆ ತೊಗೊಂಡು ಹಾಗೆ ಇನ್ನೊಂದು ಪಾತ್ರೆಗೆ ಹಾಕಿ ಇವಾಗ ರೆಡಿ ಆಯಿತು. ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ, ಏಕೆ ಅವರು ಕೂಡ ಬಂದು ತಿನ್ನೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಗುತ್ತಲ್ವ. ಅಷ್ಟರಲ್ಲಿ ಚೆನ್ನಾಗಿ ಅಳ್ಕೊಂಡು ಸರಿ ಹೋಗುತ್ತೆ ಅಂದ್ಬಿಟ್ಟು ಸ್ವಲ್ಪ ತೆಳ್ಳಗೆ ಇಟ್ಟಿದ್ದೀನಿ. ಇವಾಗ ತಿಂಡಿಗೆ ರೆಡಿ ಆಯಿತು. ನಂತರ ಅಡುಗೆ ಕೂಡ ಮಾಡಬೇಕು. ಡ್ರಿಪ್ ಪೈಪ್ ಎಳೆಯೋಕ್ಕೆ ಅಂತ ಬರ್ತಾಯಿದ್ದಾರೆ ಒಂದು 4ರಿಂದ 5 ಜನ. ಮತ್ತು ನಾವು ಕೂಡ ಇದ್ದೀವಲ್ಲ, ನಮ್ಮ ಮನೆಯವರು ಎಲ್ಲ ಸೇರಿ ಒಂದು 10 ಜನ ಮೇಲೆ ಆಗ್ತೀವಿ. ಇದೆಲ್ಲ ಕೊಟ್ಟಾಯಿತು. ನಂತರ ನಂದು ಅಡುಗೆ ಕೆಲಸ ಶುರುವಾಗುತ್ತೆ. ನೋಡೋಣ, ಬ್ಯುಸಿ ಆದರೆ ಶೇರ್ ಮಾಡ್ಕೊಳಕ್ಕಾಗಲ್ಲ, ಇಲ್ಲಾಂದರೆ ಶೇರ್ ಮಾಡ್ಕೊತೀನಿ. ಎಲ್ರದ್ದು ತಿಂಡಿ ಆಯಿತು. ತಿಂಡಿ ಹಾಕ್ಬಿಟ್ಟು ನೋಡ್ತಾ ಇರ್ಬೋದು ಆಲ್ರೆಡಿ ಎಲ್ಲ ಪೈಪೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅಪ್ಪ ನಿನ್ನೆಲೇ ಬಂದರು ನಮ್ಮ ಜೊತೆನೇ. ನಾವು ಜಾತ್ರೆಗೆ ಹೋಗಿದ್ವಲ್ಲ, ಹಾಗೆ ಅವ್ನು ಬಿಡೋಕ್ಕೆ ಅಂದ್ಬಿಟ್ಟು ಊರಿಗೆ ಹೋಗಿದ್ವಿ. ಹಾಗೆ ಕರ್ಕೊಂಬಂದ್ವಿ ನಮ್ಮ ಜೊತೆ. ಇನ್ನೇನು ನಾಳೆ ನೈಟ್ ಆಗಿದೆ, ಬೆಳಗ್ಗೆನೇ ಅವರು ಕೂಡ ಎದ್ದು ಬರಬೇಕು. ಹೆಂಗಿದ್ರು ಹೋಗಿದ್ದೀವಲ್ಲ ಅಂದ್ಬಿಟ್ಟು ಜೊತೆಲೇ ಕರ್ಕೊಂಡು ಬಂದ್ವಿ. ಇವಾಗ ಈಗ ಅಲ್ಲಿ ಕೇಬಲ್ ಹೋಗೈತಲ್ಲ, ಅದು ಪೈಪ್ ಮೇಲಿಂದನೇ ಹಾಕ್ತೀರಾ?
ನೋಡಿ ಫೈನಲಿ ಡ್ರಿಪ್ ಪೈಪೆಲ್ಲ ಹಾಕಿ ಫಿನಿಶ್ ಆಗ್ತಾಯಿದೆ. ಮಧ್ಯಾಹ್ನ ಆಲ್ರೆಡಿ 3:30 ಆಗಿದೆ. ಊಟ ಎಲ್ಲ ಮುಗಿಸಿ ಇವಾಗ ಮತ್ತೆ ಬಂದಿದ್ದಾರೆ. ಮಧ್ಯಾಹ್ನ ಊಟಕ್ಕೆ ಬಂದು ಅವ್ವ ಸೊಪ್ಪು ಕೊಟ್ಟು ಕಳಿಸಿದ್ರು. ಸೊಪ್ಪು ಸಾರು ಮಾಡಿ ಮುದ್ದೆ ಮಾಡಿದ್ದೆ. ಊಟ ಎಲ್ಲ ಆಯಿತು. ಹಾಗೆ ಒಂದು ಸತಿ ಹೇಗೆಲ್ಲ ಆಗಿದೆ ಕೆಲಸ ಅಂತ ನೋಡೋಣ ಅಂತ ಬಂದೆ. ಎಲ್ಲ ಕಡೆ ಪೈಪ್ ಹಾಕಿದ್ದಾರೆ, ಕಲೆಕ್ಷನ್ ಕೂಡ ಆಗಿದೆ. ಇನ್ನೊಂದು 3 ಅವರ್ ಒಳಗಡೆ ಕೆಲಸ ಕೂಡ ಮುಗಿಯುತ್ತೆ. ಫೈನಲಿ ಇಷ್ಟು ಕೆಲಸ ಆಯಿತು ನಮ್ಮ ತೋಟದ ಕೆಲಸ. ನೀವು ಈ ಕಡೆ ಇಳಿಸ್ರಿ ಕಾಯಿ. ನೀವು ಅವ್ರು ಅಲ್ಲಿ ಇಳಿಸಿರೋದು ಕಣೆ, ಅಲ್ಲಿ ಇಳಿಸಿರೋದು. ಅವಳು ನೀನು ಅಲ್ಲಿ ಇಳಿಸಿಲ್ಲ ಅಂತ ಅವಳು ಹೇಳ್ತಾರೆ. ಹಾಂ 4 ಕಾಯಿ ಇಬ್ರು ಇಳಿಸ್ಬೇಕು. ಹೌದಾ? 4 ಅಣ್ಣ ಹಾಕಿದ್ರೆ ಒಂದು ಬಿಟ್ರೆ ಇದು ನೋಡ್ರಿ. ಫೈನಲ್ ಎಲ್ಲ ಕೆಲಸ ಮುಗೀತು. ಲಾಸ್ಟಲ್ಲಿ ಇಲ್ಲೊಂದು ಮಕ್ಕಳಿಗೆ ಆಟ ಆಡೋದಕ್ಕೆ, ಸ್ನಾನ ಮಾಡೋದಕ್ಕೆಲ್ಲ ಶವರ್ ಹಾಕಕ್ಕೆ ಕೇಳಿದರು. ಅದನ್ನು ಹಾಕ್ತಾಯಿದ್ದಾರೆ. ಇರು ಬರ್ತೀನಿ. ಈ ಕೆಲಸಗಳು ನಮ್ಮದು ಇವತ್ತಿನ ಪ್ಲ್ಯಾನ್ ಅಲ್ಲ, ಸುಮಾರು 5-6 ವರ್ಷದ ಪ್ಲ್ಯಾನು. ನೋಡಿ ಇಷ್ಟು ವರ್ಷ ಬೇಕಾಯಿತು ಈ ಕೆಲಸ ಮುಗಿಸೋದಕ್ಕೆ. ಏನಕ್ಕೆ ಈ ತೋಟ ಎಲ್ಲ ಇವಾಗ ಈ ಥರ ಮಾಡ್ತಾಯಿದ್ದೀವಿ ಅಂತ ಅನ್ಕೋತಾ ಇರ್ಬೋದು. ನಮ್ಮದು ಒಂದು ಇದು ಕನಸು ಅಂತಲೇ ಹೇಳ್ಬೋದು. ಇದು ನಮ್ಮದು ಏನು ತೋಟ ಇದೆ ಅದನ್ನೊಂದು ಫಾರ್ಮ್ ಹೌಸ್ ಮಾಡಬೇಕು ಅನ್ನೋ ಒಂದು ಕನಸು ಫೈನಲಿ ಈಡೇರ್ತಾ ಬರ್ತಾಯಿದೆ. ನೋಡ್ತಾ ಇರ್ಬೋದು. ಫಸ್ಟು JCB ಕೆಲಸ ಆಯಿತು, ನಂತರ ಡ್ರಿಪ್ ಕೆಲಸ ಕೂಡ ಮುಗಿತಾ ಬರ್ತಾಯಿದೆ. ನೋಡಿ ಇವಾಗೆಲ್ಲ ಕೆಲಸ ಮುಗಿದ ಮೇಲೆ ಇವಾಗ ನೀರು ಆನ್ ಮಾಡ್ತಾ ಇದ್ದಾರೆ. ನೋಡಿ ಈ ಒಂದು ದಿನಕ್ಕೆ ಇಷ್ಟು ವರ್ಷ ಕಾಯಬೇಕಾಗಿತ್ತು. ಮನ್ಸು ಮಾಡಿದ್ರೆ ಯಾವುದು ಕೆಲಸ ಕಷ್ಟ ಅಲ್ಲ ಅಂತಲೇ ಹೇಳ್ತೀನಿ. ನಾವು ಮನ್ಸು ಮಾಡಿದ್ರೆ ನಿಜವಾಗಿ ಕೆಲಸಗಳು ಬೇಗನೆ ಆಗ್ತವೆ. ನಾವು ಒಬ್ಬರ ಮೇಲೆ ಡಿಪೆಂಡ್ ಆದರೆ ಆ ಕೆಲಸಗಳು ಖಂಡಿತವಾಗಿಯೂ ಆಗಲ್ಲ. ಒಂದು ಗಾದೆ ಮಾತು ಹೇಳ್ತಾರಲ್ಲ, ಹಾಳು ಮಾಡಿದ್ದು ಹಾಳು, ಮಗ ಮಾಡಿದ್ದು ಮಧ್ಯಮ, ತಾನು ಮಾಡಿದ್ದು ಉತ್ತಮ ಅಂತ. ಹಾಗೆ ನಾವು ನಿಂತ್ಕೊಂಡು ಮಾಡಿದ ಕೆಲಸಗಳು ಖಂಡಿತವಾಗಿಯೂ ಆಯ್ತವೆ. ಸ್ವಲ್ಪ ಕಷ್ಟ ಅನಿಸುತ್ತೆ, ಕಷ್ಟಪಟ್ಟರೆ ಅಲ್ವಾ ಸುಖ. ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಮೊದಲೇ ಹೇಳಿದ್ದಾರೆ ಹಿರಿಯರು. ಅದೇ ಥರ ಕಷ್ಟಪಟ್ಟರೆ ಖಂಡಿತ ಒಂದು ದಿವಸ ಒಂದು ಸುಖ, ಒಂದು ಕೆಲಸಕ್ಕೆ ಒಂದು ಬೆಲೆ ಸಿಕ್ಕೇ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ಅನುಭವ ಕೂಡ ಆಗಿದೆ ನಮಗೆ. ಈ ಕೆಲಸ ಮಾಡೋದಕ್ಕೆ ಇಷ್ಟು ವರ್ಷ ಒಬ್ಬರ ಮೇಲೆ ಡಿಪೆಂಡ್ ಆಗಿ ಕಾಯಬೇಕಾಯಿತು. ಆದರೆ ಇವಾಗ ಮನಸ್ಸು ಮಾಡಿದ್ದಕ್ಕೆ ನೋಡಿ ಎಷ್ಟು ಬೇಗ ಕೆಲಸ ಆಯಿತು. ಏನು 15 ಡೇಸ್ ಅಷ್ಟೇ ಈ ಕೆಲಸ. ಫಸ್ಟು ಕೂಡ ನಂದು ಒಂದು ಐಡಿಯಾ ಇತ್ತು, ಇಲ್ಲ ನಾವೇ ನಿಂತ್ಕೊಂಡು ಮಾಡಿಸ್ಬೇಕು ಅಂತ. ಹಸ್ಬೆಂಡು ನಮಗೆ ಗೊತ್ತಿಲ್ಲ, ಏನೂ ಇಲ್ಲ, ಗೊತ್ತಿರೋರನ್ನ ನಿಲ್ಲಿಸಿ ಮಾಡಿಸೋಣ ಅಂತ ಅವರು ಒಬ್ಬರ ಮೇಲೆ ಡಿಪೆಂಡ್ ಆದರು. ನಾವು ಒಬ್ಬರ ಮೇಲೆ ಹೇಳಿದ್ರೆ ಅವರಿಗೆ ಕೋಪಗಳು ಬರುತ್ತೆ. ಏಕೆಂದರೆ ಅವ್ರವ್ರದ್ದು ಏನು ತಪ್ಪುಗಳು ಅರಿವಾಗ್ತಾವಲ್ಲ, ಆವಾಗ ಅವ್ರಿಗೆ ಕೋಪ ಬರೋದು ಸಹಜ. ಓಕೆ, ಬಿಟ್ಟಾಕ ನಾವೆಲ್ಲ ಸದ್ಯಕ್ಕೆ ನಾವು ನಿಂತ್ಕೊಂಡು ಮಾಡಿಸಿದ್ಕೆ ಕೆಲಸಗಳು ಇಷ್ಟೆಲ್ಲ ಆಯಿತು. ಮುಂದೆ ಏನೆಲ್ಲ ಕೆಲಸಗಳು ಆಗಿದೆ ಅನ್ನೋದು ಕೂಡ ಬರ್ತಾ ಇರುತ್ತೆ. ವಿಡಿಯೋಸ್ಗಳು ನೋಡ್ತಾ ಇರಿ. ಖಂಡಿತವಾಗಿಯೂ ನಮಗೆ ಬರಲ್ಲ ಅಂತ ಯಾವತ್ತೂ ಕೂಡ ಅನ್ಕೋಬಾರ್ದು. ಬರುತ್ತೋ ಬಿಡುತ್ತೋ ಕೈ ಹಾಕಿ ಮುಂದೆ ಮಾಡ್ತಾಯಿದ್ರೆ ಖಂಡಿತವಾಗಿಯೂ ಆಗೇ ಆಗುತ್ತೆ. ನಮಗೆ ಒಂದು ಅನುಭವ ಆಗಿದೆ. ಯಾವತ್ತೂ ಕೂಡ ನಾವು ಹೋಗಿ ಮಾಡೋಣ ಅಂತ ಅನ್ನಲಿಲ್ಲ. ಯಾಕೆಂದರೆ ನಮಗೆ ಗೊತ್ತಿಲ್ಲ, ನಮಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತಲೇ ಹಿಂದೆ ಉಳ್ತಾ ಬಂದ್ವಿ ಒಬ್ಬರ ಮೇಲೆ ಡಿಪೆಂಡಾಗಿ.
ಆದರೆ ಇವಾಗ ಅನ್ನಿಸ್ತು ಇಲ್ಲ ಮುಂದೆ ಬಂದರೆ ಖಂಡಿತವಾಗಿಯೂ ನಾವು ಒಂದು ಮಾಡೇ ಮಾಡ್ತೀವಿ ಅಂತ. ನೋಡ್ತಾ ಇರ್ಬೋದು ಇವತ್ತಿಗೆ ಒಂದು ಖುಷಿ ಸಿಕ್ತು ನಮಗೆ. ನೋಡ್ತಾ ಇರ್ಬೋದು ಫಸ್ಟ್ ಟೈಮು ಇದು ನೀರು ಆಚೆ ಬಂತು. ನಾವು ಅಂದ್ಕೊಂಡಿದ್ದ ಒಂದು ಡ್ರೀಮ್ ಆಗಿರ್ಬೋದು, ಏನೋ ಒಂದು ಮಾಡಬೇಕು ಅನ್ನೋ ಒಂದು ಕನಸು ಇವತ್ತಿಗೆ ಈಡೇರಿತು. ಈ ಖುಷಿ ಯಾವತ್ತೂ ಎಲ್ಲೂ ಕೂಡ ಸಿಕ್ಕಿಲ್ಲ, ಅಷ್ಟು ಖುಷಿ ಆಯಿತು. ಏಕೆಂದರೆ ಇದು ತುಂಬ ದಿನಗಳ ಒಂದು ಕನಸಲ್ವಾ, ಆ ಕನಸು ಈಡೇರಿದಾಗ ಎಲ್ರಿಗೂ ತುಂಬ ದಿನಗಳ ಕನಸು ಈಡೇರಿದಾಗ ಆಗೋ ಖುಷಿಗೆ ಹೇಳೋಕ್ಕೆ ಆಗೋಲ್ಲ, ಅದನ್ನು ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗಲ್ಲ. ನೋಡಿ ಫೈನಲಿ ಬಂತು ನೀರು ಮರಗಳ ಹತ್ರ. ಆ ಖುಷಿನ ಯಾವ ರೀತಿ ಹೇಳ್ಕೋಬೇಕು ಅಂತ ಗೊತ್ತಾಗ್ತಾಯಿಲ್ಲ ನನಗೆ, ಅಷ್ಟು ಖುಷಿ ಆಗ್ತಾಯಿದೆ. ನಾನು ಹೇಳೋದಿಷ್ಟೇ, ಯಾವತ್ತೂ ಕೂಡ ನಮ್ಮ ಕೈಲಿ ಆಗಲ್ಲ ಅಂದ್ಕೋಬಾರ್ದು ಅಷ್ಟೇ. ಆಗುತ್ತಾ ಬಿಡುತ್ತೋ ಅದು ಸೆಕೆಂಡ್ರಿ, ಕೈ ಹಾಕ್ಬಿಡ್ಬೇಕು ಅಷ್ಟೇ. ಕೈ ಹಾಕಿದ ಮೇಲೆ ಗೊತ್ತಾಗುತ್ತೆ, ಹೌದು ಐಡಿಯಾಗಳು ಖಂಡಿತವಾಗಿಯೂ ಬಂದೇ ಬರುತ್ತೆ. ಇಲ್ಲ ಹಿಂಗಲ್ಲ ಹಿಂಗೆ ಒಬ್ಬರು ಹೇಳ್ತಾರೆ ಕೂಡ, ಒಬ್ರು ಯಾರನ್ನ ಬಂದು ಹಿಂಗಲ್ಲ ಹಂಗೆ ಮಾಡಿಸಿ ಅಂತ, ಅವಾಗಾದ್ರೂ ಒಂದು ಐಡಿಯಾ ಬರುತ್ತೆ. ಇವಾಗ ನೀರು ಬಿಟ್ಟರು, ಅದರಿಂದ ಎಲ್ಲ ಕಡೆ ಚೆಕ್ ಮಾಡ್ತಾ ಇದ್ದೀವಿ, ಎಲ್ಲ ಗಿಡಕ್ಕೆ ಬರ್ತಾ ಇದೆಯಾ ಇಲ್ವಾ ಅಂತ. ಏಕೆಂದರೆ ಅವರು ಕೂಡ ಹೊರಡ್ತಾರೆ ಇನ್ನೇನು ಸ್ವಲ್ಪ ಹೊತ್ತಿಗೆ, ಅವರು ಕೂಡ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ, ಕೆಲಸ ಮಾಡಿದವರು ಎಲ್ಲೇ ನೀರು ಬರ್ತಾ ಇದೆಯಾ ಇಲ್ವಾ ಅಂತ. ಈ ಒಂದು ಖುಷಿನ ನಿಜವಾಗಿಯೂ, ಈ ಖುಷಿ ಇಷ್ಟು ವರ್ಷಗಳಲ್ಲಿ ಯಾವತ್ತೂ ಕೂಡ ಖುಷಿ ಸಿಕ್ಕಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಹಾಗೆ ಹಸ್ಬೆಂಡ್ಗೂ ಕೂಡ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದಾರೆ. ಹೌದಾ, ಅಣ್ಣ ಸ್ಪ್ರಿಂಕ್ಲರ್ ಅಂತ ಬಿಡ್ರಿ. ಹೆಂಗೆ ಓಪನ್ ಮಾಡೋದಿದ್ದು? ಥ್ರೆಡ್ಡಾ ತಿರುಗಿಸ್ಬೇಕು? ಹಾಂ ಇದರಲ್ಲಿ ಮಣ್ಣೈತೆ ತೆಗಿಬೇಕು. ಈಗ ಮಣ್ಣು ಗಣಪತಿ ಇವಾಗ ಸ್ವಲ್ಪ ಜಾಸ್ತಿ ಆಯಿತು ಪ್ರೆಷರ್. ಇಲ್ಲಿ ಇಲ್ಲಿ ಆನ್ ಮಾಡಿ, ಇದ್ರಲ್ಲಿ ಅದ್ರಲ್ಲಿ ಮಣ್ಣೆಲ್ಲ ಇದೆ ಅದ್ರಲ್ಲಿ. ಇದು ಇವಾಗ ಇವಾಗ ಹೊಡಿತಾ ಇತ್ತು ನೋಡು. ಇನ್ನು ನೀರು ಇದಾಗಿಲ್ಲ, ಪಿಕಪ್ ಆಗಿಲ್ಲ. ಅಲ್ಲೇ ಅವರೇ ತೆಗ್ದವ್ರೆ, ಅದು ಮಣ್ಣಿ ಆಯ್ತಾ ಬಿಡು, ಆಯ್ತೇನೋ ನೋಡಿ ಈಗ ಆಯ್ತು. ಈ ಥರನೇ ಹೊಡಿಬೇಕಲ್ಲ. ನೋಡೋಣ ನೋಡೋಣ. ಇವಾಗ ಅಲ್ಲಿ ಈಗ ಆಗಲೇ 2 ಕಟ್ಟಿದ್ದೆ ಸುತ್ತೇರ ಅದಕ್ಕೆ ಮಣ್ಣು
ಹಾಂ ಆಯ್ತು ಚೆಕ್ ಮಾಡಿ ಆಯ್ತಲ್ಲ. ಹಾಂ ಹ್ಞೂ ಹಾಂ ಹ್ಞೂ ತೊರೆಗೆ ಇಲ್ಲೇ ತೆಂಗಿನ ಮರಕ್ಕೆ ಬಿಡ್ತೀವಿ ಇವಾಗ ಚೆಕ್ ಮಾಡೋದಷ್ಟೇ. ಇನ್ನೆರಡು ಅವೆರಡು ಮಾಡ್ತೀವಲ್ಲ ಹಾಂ ಹಾಂ ಏ ಮುಂದೆ ಬನ್ರಿ, ಇಲ್ಲಿ ಬನ್ರಿ. ಇದು ಅದು ಆಫ್ ಆಯ್ತು, ಇವಾಗ ಇದೊಡಿತು. ಹಾಂ ಬಿಡ್ರಿ ಫಸ್ಟ್ ಬಾಪ ಮಾಡ್ರಿ ಮಣ್ಣೋಗ್ಲಿ. ಹಾಂ ಹೌದು. ಹಾಂ ಇನ್ನು ಹಾಕಿಲ್ಲ ಕಳ ಅದೇನ ಒಳ್ಳೆ ನನ್ನ ಮಕ್ಳು ಕಡ್ರ ನೀವು ಲೇ ಹಾಕ್ಲ. ಏ ಎರಡು ಬುಡಿ ತಡಿಯ ಲೇ ಓಪನ್ ಮಾಡಿ ಹಾಕಲ್ಲ ನಾವು ಅಲ್ಲೇ ಓಪನ್ ಮಾಡಾಯ್ತು. ಆಫ್ ಮಾಡಲಿ. ಏ ಬುಡ ಹಚ್ಕೋಲಿ, ಬುಡ ನುಚ್ಚಿರೋಲಿ ನೆನೀರ ಊಟ ನೋದ ಬುಡ ಹೇಳ್ತೀನಿ. ನಾನು ನೋದ ಬಿಡ್ಲಾ ಹೋದ ಬುಡಿಗ ಬಿಡ್ಲಾ ನೋಡಿದ್ರೆ ಮಾತು ಕೇಳಲ್ಲ ಬಿಡ್ಲಾ. ದಾರ ಕಟ್ಬಿಟ್ಟು ಕಟ್ಟಿ ಮ್ಯಾಕತ್ತು ಬಿಡಪ್ಪ. ಏ ಇಲ್ಲಿ ಬನ್ರಿ, ಏ ಇಲ್ಲಿ ಬನ್ರಿ. ಬತ್ತಾವ್ರಿ ಇರ್ರಿ ಇಲ್ಲಿ. ಇಲ್ಲಿ ಆನ್ ಮಾಡೋರ.
ಇಡ್ತೀನಿ. ನಿಂತ್ಕ ಮಾಡ್ಕ ಅವ್ರಿಗೆ ಅದೇ ಕೆಲಸ ಇಲ್ಲಿ ಬಂದ್ರೆ. ನೀರು ಪೂರ ಓಪನ್ ಮಾಡಲ್ಲ, ಅಷ್ಟೇ ಬರೋದು. ಅಷ್ಟೇ ತಾನೇ ಬರೋದು, ಜಾಸ್ತಿ ಬರುತ್ತೆ ಅಷ್ಟೇ. ಅವ್ರ ಅಪ್ಪನ ಸ್ವಾರ್ಥ ಬಿಡು. ಚಳಿ ಆಯ್ತದ, ಚಳಿ ಆಯ್ತದ. ಕೋಲ್ಡ್ ಐತೆ ಕಣೆ ನಿನ್ ಕೈ. ಇನ್ನೊಂದು ಸ್ಪ್ಲೆಂಡರ್ ಮುಂದೆ ಇರೋದೇ ಅದು. ಆಯ್ತು ಅಗ್ ಮಾಡಾಯ್ತು ಬಿಡು. ಒದ್ದೆ ನೋಡಿ ಚಿಕ್ಕಮ್ಮ, ಒದ್ದೆ ಬಟ್ಟೆಲಿ ಹೇಳು. ಯಾಕೆ ಆಫ್ ಮಾಡ್ಬಿಟ್ರಿ? ಖುಷಿಗೌಡ ಸಾಕ ಆಡಿದ್ದು? ಅಲ್ಲ ಆನ್ ಆಗ್ಬೇಕು. ಅದೇನೋ ಪೈಪ್ ಮಾಡಬೇಡ ಗೊತ್ತಾ ನಿಂಗೆ? ಯಾರು ಹಿಡಿದು? ಗೊತ್ತು ನಾನು ನೋಡ್ದೆ. ಅದ್ ಆನ್ ಮಾಡು ನೋಡೋಣ ಎಲ್ಲಿ ಬರುತ್ತೆ. ಏ ಇಲ್ಲ ಆನ್ ಮಾಡು. ಹಂಗಾರೆ ಬೇಡ ಬಿಡು, ಆನ್ ಮಾಡ್ಬೇಡ. ಆಫಲ್ಲಿದೆ ಅದು, ಆನ್ ಮಾಡು. ಆಫಲ್ಲಿದೆ ಅದು. ಕೆಳಿಕೆ ಆಫ್ ಮಾಡು, ಆಫ್ ಮಾಡು. ಇಲ್ಲೊಂದು ಕಲ್ಲು ಹಾಕ್ಸ್ಬಿಟ್ಟು ನೀರು ಆ ಕಡೆ ಕಾತ ಕೊಟ್ಬಿಡು. ಕಲ್ಲಲ್ಲ ಅದು, ಸಿಮೆಂಟು. ಚಪ್ಪಡಿ ಕಲ್ಲು ಹಾಕಿದ್ರೆ ಸಾಕು. ಏ ನಡೀರಿ ಬಟ್ಟೆ ಬಿಚ್ಚ್ರಿ. ಇದಕ್ಕೋಗ್ಲಿ, ಮರಕ್ಕೆ ಫಸ್ಟ್ ಹೋಗ್ಲಿ ಅಂತ, ಮರಗಳು ನೆನ್ಕೊಳ್ಳಿ ಅಂತ. ಇವಾಗ ಮುಚ್ಚಕ್ಕೆ ಯಾವಾಗ ಬರುತ್ತೆ JCB? ನಾಳೆ ಹೇಳು, ನಾಳೆನೇ ಬರುತ್ತೆ. ಗೊಬ್ಬರ ಹಾಕ್ಸ್ಬೇಕಲ್ಲ. ನಾಳೆ ಇವ್ಳಿಗೆ ಫೋನ್ ಮಾಡ್ರಿ. ಅವಳು ಹೋಗ್ತಾನೆ ಇಲ್ಲ ನಂಬರದು. ಯಾರಿಗೆ? ಅಮ್ಮಂಗೆ. ಫೈನಲಿ ಕೆಲಸ ಮುಗೀತು. ಅವರು ಕೂಡ ಹೊರಟರು. ಟೀ ಎಲ್ಲ ಮಾಡಿಕೊಟ್ಟೆ ಕುಡಿದ್ಬಿಟ್ಟು ಅವ್ರು ಹೋದ್ಮೇಲೆ ಹಾಗೆ ಒಂದು ಸತಿ ಎಲ್ಲ ನೋಡ್ಕೊಂಡು ಬರೋಣ ಅಂತ ಬಂದೆ. ಇದು ಒಂದು ಕಡೆ ಸರಿಗೆ ಹೋಗ್ತಾ ಇಲ್ಲ, ಬ್ಲಾಕ್ ಏನಾಗಿತ್ತು. ನಾಳೆ ಎಲ್ಲ ಕ್ಲೀನ್ ಮಾಡಬೇಕು, ಎಲ್ಲ ಯಾವುದ್ಯಾವುದು ಹೋಗ್ತಾ ಇಲ್ಲ ಅದನ್ನ. ಸದ್ಯಕ್ಕೆ ಮರಗಳಿಗೆ ನೀರು ಕೊಡೋ ಟೈಮ್ ಕೂಡ ಬಂತು. ಖುಷಿ ಆಗ್ತಾಯಿದೆ. ಖುಷಿ ಅಂದರೆ ಅದನ್ನು ಹೇಳ್ಕೊಳಕ್ಕಾಗ್ತಾಯಿಲ್ಲ ನನಗೆ, ಆ ಥರ ಖುಷಿ ಆಗ್ತಾಯಿದೆ. ಹಸ್ಬೆಂಡ್ಗೂ ಕೂಡ ವಿಡಿಯೋ ಕಾಲ್ ಮಾಡೆಲ್ಲ ತೋರಿಸ್ದೆ. ಅವರು ಸಹ ಖುಷಿಪಟ್ಟರು ಫೈನಲಿ ಕೆಲಸ ಮುಗಿತಲ್ಲ ಅಂತ. ಆನಂತರ ಬಂದು ಇಲ್ಲಿ ಒಂದು ನೆಲ್ಲಿ ಹಾಕ್ಸಿದ್ದೀವಿ ಅಂತ ಆಲ್ರೆಡಿ ಶೇರ್ ಮಾಡ್ಕೊಂಡಿದೆ ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ಇಲ್ಲಿ ಪೂಜೆಗೆ ಏನಕನ ಬಂದರೆ ಮತ್ತೆ ಮನೆಯಿಂದ ತರೋದೇನಕ್ಕೆ ಅಂದ್ಬಿಟ್ಟು ಇಲ್ಲೇನು ಮತ್ತೆ ಗೋರಿ ಇದೆಯಲ್ಲ ಅಲ್ಲೊಂದು ನೆಲ್ಲಿ, ಮತ್ತು ಅದೇ ದೇವಸ್ಥಾನ ಹತ್ರ ಒಂದು ನೆಲ್ಲಿ, 2 ನೆಲ್ಲಿ ಹಾಕ್ಸಿದ್ದೀವಿ. ನೀರು ಬೇಕು ಅಂದರೆ ಇಲ್ಲೇ ಇಟ್ಕೋಬೋದು, ಮತ್ತು ಅಲ್ಲೋಗಿ ಇಟ್ಕೊಬರೋದೇನಕ್ಕೆ ಅಂದ್ಬಿಟ್ಟು. ಇವಾಗ ಮಕ್ಕಳು ಅದು ನಮ್ಮ ಅತ್ತೆದು ಗೋರಿನೆಲ್ಲ ಕ್ಲೀನ್ ಮಾಡ್ತಾಯಿದ್ರೆ, ಮಣ್ಣು ತುಂಬ್ಕೊಂಡಿತ್ತಲ್ಲ JCB ಕೆಲಸ ಎಲ್ಲ ಆಗಬೇಕಾದ್ರೆ, ಅದರಿಂದ ಹೆಂಗಿದ್ರು ನೀರು ಬರ್ತಿತ್ತಲ್ಲ ತೊಳಿತಾ ಇದ್ದಾರೆ, ನೋಡ್ತಾ ಇರ್ಬೋದು. ಸ್ಪ್ರಿಂಕಲ್ ಆನ್ ಮಾಡಿದ್ರೆ ಡೈರೆಕ್ಟ್ ಅವರು ಗೋರಿಗೆಲ್ಲ ಹೊಡೆಯುತ್ತೆ, ನೀಟಾಗುತ್ತೆ. ನೀರೇನು ಹಾಕೋ ಆಗಿಲ್ಲ. ಅವ್ರಿಗೂ ಇನ್ನೇನು ಕೆಲಸ ಇಲ್ವಲ್ಲ, ಅದಾದರೂ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಮಗಳು ಬಂದಿಲ್ಲ, ಮಗಳು ಮನೆ ಹತ್ರ ಇದ್ಲು. ನಾವಷ್ಟೇ ಸಾಯಂಕಾಲ ಕೂಡ ಆಗಿತ್ತು, ಒಂಥರ ತಂಪು ವಾತಾವರಣ,
ಸಾಯಂಕಾಲ ಟೈಮ್ ಈ ಥರ ತೋಟದ ಒಳಗಡೆ ಕುತ್ಕೊಂಡು ಒಂದು ನೇಚರ್ನ ನೋಡ್ತಾ ಒಂಥರ ಖುಷಿ ಆಗುತ್ತೆ. ಎಲ್ಲ ಕೆಲಸ ಆದಮೇಲೆ ಗೊತ್ತಲ್ಲ ಒಂಥರ ಖುಷಿ ಪಟ್ಕೊಂಡು ನಾವು ಕೂಡ ಖುಷಿಯಿಂದ ಇಲ್ಲೇ ಓಡಾಡ್ತಾ ಇದ್ವಿ ತೋಟದ ಸುತ್ತ. ಇವತ್ತು ಒಂಥರ ಖುಷಿ, ಇಷ್ಟು ದಿನ ಕಷ್ಟಪಟ್ಟಿದ್ಕೆ ಇವತ್ತು ನೀರು ಬಂತಲ್ಲ, ಒಂಥರ ಖುಷಿ ಆಗ್ತಾ ಇತ್ತು. ನೀರು ಬರ್ತಾಯ್ತಾ ದೇವಸ್ಥಾನದ ಹತ್ರ ಅಲ್ಲಿ ಹಿಡ್ದ. ಕಷ್ಟಪಟ್ಟರೆ ಒಂದಿನ ಖಂಡಿತವಾಗಿ ಸುಖ ಅನ್ನೋದು ಕಂಡೇ ಕಾಣ್ತೀವಿ. ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಒಂಥರ ಖುಷಿ, ಸಂತೋಷ, ಅದನ್ನು ಯಾವ ರೀತಿ ಹೇಳ್ಕೊಳ್ಳಿ ಅಂತ ಅನ್ನಿಸ್ತೈತೆ. ಆ ಥರ ಆಗ್ತಾಯಿದೆ. ಯಾವುದು ನಮ್ಮ ಹತ್ರಕ್ಕೆ ಬಂದು ತಲುಪಲ್ಲ, ಕಷ್ಟಪಡಬೇಕು. ಕಷ್ಟಪಟ್ಟರೆ ಒಂದು ದೇವರು ಒಂದು ಸುಖ ಅನ್ನೋದನ್ನ ತೋರಿಸ್ತಾನೆ. ಯಾರು ನನಗೆ ಹೆಂಗೆ ಗೊತ್ತು ಯಾರು? ನಾವೇನಿಷ್ಟು 15 ದಿವಸ ಕಷ್ಟಪಟ್ಟಿದ್ದಕ್ಕೆ ಇವತ್ತೊಂದು ಫಲ ಅನ್ನೋದು ಸಿಕ್ತು. ಬ್ಯೂಟಿ ಕ್ವೀನ್. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಬಂದು ಮಕ್ಕಳು ನಮ್ಮ ಭಾವ ಎಲ್ಲರೂ ಸ್ವಲ್ಪ ಗೂಳೂರಿಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೋಗ್ತಾ ಇದ್ದಾರೆ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಅಂದರೆ ಇಷ್ಟ ಇದೆ, ಪ್ಲೀಸ್ ಲೈಕ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ನಾಳಿನ ಒಂದು ಹೊಸ ವಿಡಿಯೋ ಜೊತೆ ಮುಂದೆ ಬರ್ತೀನಿ ಅಂತ ಹೇಳ್ತಾ ಓಕೆ ಬಾಯ್ ಬಾಯ್, ಟೇಕ್ ಕೇರ್ ಸ್ನೇಹಿತರೆ. ನಡಿ